ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ನೆನಪಿನ ಬುಟ್ಟಿಯನ್ನು ಹೊತ್ತು ತಂದ ಹಳೆ ಕಂಟೆಸ್ಟೆಂಟ್ಸ್ ಎನ್ನುವಂತಹ ಒಂದು ಹೊಸ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಿದೆ. ಸ್ನೇಹಿತರೆ, ಶಿಶಿರ್ ಅವರು, ರಂಜಿತ್ ಅವರು, ಗೋಲ್ಡ್ ಸುರೇಶ್ ಅವರು, ಮಾನಸ ಅವರು, ಯಮುನಾ ಅವರು, ಹಂಸ ಅವರು ಮತ್ತು ಅನುಷಾ ರೈ ಅವರು ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ಸಹಜವಾಗಿ ಎಲ್ಲ ಸೀಸನ್ಗಳಲ್ಲೂ ಆಗುವಂತಹ ಒಂದು ಪ್ರಕ್ರಿಯೆ ಅಷ್ಟೇ, ಒಂದು ಆ್ಯಕ್ಟಿವಿಟಿ. ಲಾಸ್ಟ್ ಸೀಸನಲ್ಲೂ ಕೂಡ ಯಾಕಂದರೆ ಆಲ್ರೆಡಿ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗಿರುವಂತಹ ಕಂಟೆಸ್ಟೆಂಟ್ಸ್ ಇನ್ನೇನು ಸೀಸನ್ ಕೊನೆ ಆಗಲಿಕ್ಕೆ ಸ್ವಲ್ಪ ದಿನ ಇದೆ ಅಂತ ಹೇಳುವಾಗ ಮನೆ ಒಳಗಡೆ ಬಂದು ಅವರದೊಂದು ಕೆಲವೊಂದಷ್ಟು ಚಟುವಟಿಕೆಗಳಿರುತ್ತೆ. ಇದು ಸಾಮಾನ್ಯವಾಗಿ ಆಗುವಂತಹ ಒಂದು ಪ್ರಕ್ರಿಯೆ. ಬಟ್ ಈ ರೀತಿ ಆಲ್ರೆಡಿ ಎಲಿಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ ಒಳಗಡೆ ಬಂದು ಅವರು ಒಳ್ಳೆಯ ರೀತಿಯಲ್ಲಿ ಈಗ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಸ್ಫೂರ್ತಿ ತುಂಬುವಂತಹ ಕೆಲವೊಂದಷ್ಟು ಮಾತುಗಳನ್ನು ಆಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಬಿಗ್ ಬಾಸ್ ಕೂಡ ಕೆಲವೊಂದಷ್ಟು ಚಟುವಟಿಕೆಗಳನ್ನು ಕೊಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಆಲ್ರೆಡಿ ಎಲಿಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ ಒಳಗಡೆ ಬಂದು ಅವರು ತಮ್ಮ ಒಂದು ಕೋಪವನ್ನು ಒಳಗಡೆ ಆಡ್ತಾ ಇರುವಂತಹ ಯಾವುದೋ ಒಬ್ಬ ಕಂಟೆಸ್ಟೆಂಟ್ ಮೇಲೆ ಹೊರ ಹಾಕುವಂಥದ್ದು, ಅದರಿಂದ ಏನು ಪ್ರಯೋಜನ ಅಂತ ಅರ್ಥ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಇದೊಂದೇನೋ ಈ ಒಂದು ಪ್ರೋಮೋದಲ್ಲಿ ಏನೋ ಒಂದು ಚಟುವಟಿಕೆ ಮಾಡಿಸಿದ್ದಾರೆ ಬಂದವ್ರ ಹತ್ರ. ಅಂದರೆ ಒಂದು ಬ್ಲ್ಯಾಕ್ ಹಾರ್ಟ್ ಮತ್ತು ಗೋಲ್ಡನ್ ಹಾರ್ಟ್ ಆ ಥರದ್ದೆಲ್ಲ ಕೊಡುವಂತಹ ಒಂದು ಪ್ರಕ್ರಿಯೆ ಮಾಡಿಸಿದ್ದಾರೆ. ಅದರಿಂದ ಏನು ಪ್ರಯೋಜನ? ಎಲ್ರಿಗೂ ಕೂಡ ಗೋಲ್ಡನ್ ಹಾರ್ಟ್ ಕೊಡಿಸುವಂತಹ ಪ್ರಯತ್ನ ಮಾಡ್ಬೋದಿತ್ತು. ಯಾಕಂದರೆ ಒಂದು ಇಟ್ಸ್ ಲೈಕ್ ಒಂದು ಪಾಸಿಟಿವಿಟಿನ ಪ್ಲ್ಯಾಂಟ್ ಮಾಡಿದಂತಹ ಒಂದು ಪ್ರಕ್ರಿಯೆ ಆಗ್ತಾ ಇತ್ತು. ಅದು ಬಿಟ್ಬಿಟ್ಟು ಕೆಲವೊಬ್ಬರಿಗೆ ಬ್ಲ್ಯಾಕ್ ಹಾರ್ಟು, ಕೆಲವೊಬ್ಬರಿಗೆ ಗೋಲ್ಡ್ ಹಾರ್ಟು, ಸಿಹಿ ಕಹಿ ಘಟನೆಗಳನ್ನು ನೆನೆಸ್ಕೊಳ್ಳಿ ಅನ್ನೋದು, ಇದರಿಂದ ಏನು ಪ್ರಯೋಜನ? ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ ಮೇಲೆ, ಅವರ ಆಟದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುವಂತಹ ಚಾನ್ಸಸ್ ಕೂಡ ಇರುತ್ತಲ್ವ. ಇನ್ಫ್ಯಾಕ್ಟ್ ಒಳಗಡೆ ಬಂದಿರುವಂತಹ ಕಂಟೆಸ್ಟೆಂಟ್ಸ್ ಬಹುತೇಕ ಜನ ಮಂಜು ಅವರಿಗೆ ಬ್ಲ್ಯಾಕ್ ಹಾರ್ಟ್ ಕೊಟ್ಟಿದ್ದಾರೆ, ಶಿಶಿರ್ ಅವರು, ಮೋಕ್ಷಿತ್ ಅವರಿಗೆ ಗೋಲ್ಡನ್ ಹಾರ್ಟ್ ಕೊಟ್ಟಿದ್ದಾರೆ, ಮಾನಸ್ ಅವರಾಗಿರ್ಬೋದು, ಹಂಸ ಅವರಾಗಿರಬಹುದು, ಯಮುನಾ ಅವರಾಗಿರಬಹುದು, ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಶಿಶಿರ್ ಕೂಡ ಬ್ಲ್ಯಾಕ್ ಹಾರ್ಟ್ ಕೊಟ್ಟಿದ್ದಾರೆ ಮಂಜು ಅವರಿಗೆ. ಕೆಲವೊಂದಷ್ಟು ಈಗ ರಂಜಿತ್ ಮತ್ತು ತ್ರಿವಿಕ್ರಮ್ ನಡುವೆ ಗೋಲ್ಡನ್ ಹಾರ್ಟ್ ಆ ಒಂದು ಎಕ್ಸ್ಚೇಂಜ್ ಆಗಿದೆ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಬಟ್ ಈ ರೀತಿ ಮಾಡೋದ್ರಿಂದ ಏನು ಅರ್ಥ ಬರುತ್ತೆ? ಇದರಿಂದ ಏನು, ವಾಟ್ ಈಸ್ ದ ರಿಲೆವೆನ್ಸ್? ಏನು ಪ್ರಯೋಜನ ಅಂತ ಅರ್ಥ ಆಗಿಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ರಕ್ಷಕ್ ಬುಲೆಟ್ ಆಗಿರಬಹುದು ಅಥವಾ ಈಶಾನ್ಯ ಆಗಿರಬಹುದು, ಈಗ ಒಳಗಡೆ ಇದ್ದಂತಹ ಡ್ರೋನ್ ಪ್ರತಾಪ್ ಮೇಲೆ ಕಾಗೆ ಅಂತಲ್ಲ ಅಂದು ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟದಾಗಿ ವರ್ತನೆ ಎಲ್ಲ ಮಾಡಿ ಹೋಗಿದ್ರು ಆ್ಯಕ್ಚುಲಿ. ಬಟ್ ಅದಕ್ಕೆ ಕ್ಲಾಸ್ ಕೂಡ ತಗೊಂಡ್ರು ಕಿಚ್ಚ ಸುದೀಪ್ ಅವರು. ಬಟ್ ಈ ಪ್ರಕ್ರಿಯೆ ಮಾಡುವಾಗ ಒಳಗಡೆ ಬಂದಂತಹ ವ್ಯಕ್ತಿಗಳು ಒಂದು ಪಾಸಿಟಿವಿಟಿಯನ್ನು ಅಲ್ಲಿ ಇಂಪ್ಲಾಂಟ್ ಮಾಡಿ ಹೋಗಬೇಕೇ ಹೊರತು ಈ ಹಂತದಲ್ಲಿ ಅಂದರೆ ಆಲ್ಮೋಸ್ಟ್ 100 days ಮುಗಿಸಿದ್ದಾರೆ. ನೀವೆಲ್ಲ ಎಲಿಮಿನೇಟ್ ಆಗಿ ಹೋಗಿರೋರು ಏನಪ್ಪ ಅಲ್ಲಿ ಯೋಗ್ಯತೆ ಇಲ್ಲ ಅಂತ ತಾನೆ. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಮನೆಯಲ್ಲಿರುವಂತಹ ಯೋಗ್ಯತೆ ಇರಲಿಲ್ಲ, ಜನ ನಿಮಗೆ ಓಟ್ ಹಾಕಿಲ್ಲ, ಅದಕ್ಕೋಸ್ಕರ ನೀವು ಹೊರಗಡೆ ಬಂದಿದ್ದೀರಾ. ಹಂಗಂದಮೇಲೆ ನೀವು ಇಲ್ಲಿ ಬಂದ್ಬಿಟ್ಟು ಯು ಶುಡ್ ಬಿ ಪಾಸಿಟಿವ್. ಅದೇ ಥರ ಒಂದು ಪ್ರಕ್ರಿಯೆಗಳನ್ನು ಮಾಡೋದಕ್ಕೆ ಬಿಗ್ ಬಾಸ್ ಕೂಡ ವೇದಿಕೆ ಸೃಷ್ಟಿ ಕೊಡಬೇಕಾಗುತ್ತೆ. ಅದನ್ನು ಬಿಟ್ಟು ಯಾವುದೋ ಹಳೆ ಜಗಳ. ಯಮುನಾ ಇದ್ದಿದ್ದೇ 1 ವಾರ, ಅವ್ರಿಗೇನು ಮಂಜು ಮೇಲೆ ಕೋಪ ಇತ್ತೋ ಗೊತ್ತಿಲ್ಲ. ಈಗ ಅವರು ಕೂಡ ಬ್ಲ್ಯಾಕ್ ಹಾರ್ಟ್ ಕೊಟ್ಟಿದ್ದಾರೆ. ಈ ಕಡೆ ಹಂಸ ಅವ್ರು ಕೊಡ್ತಾರೆ, ಮಾನಸ ಅವ್ರು ಕೊಡ್ತಾರೆ. ಮಾನಸಾಗೆ ಆ್ಯಕ್ಚುಲಿ ಜಗದೀಶ್ ಅವ್ರಿಗೆ ಕೊಡಬೇಕಿತ್ತು, ಹೇಳಬೇಕು ಅಂದರೆ ಜಗದೀಶ್ ಅವ್ರ ಜೊತೆ ಜಗಳಾಡಿ ರಂಜಿತ್ ಮತ್ತು ಜಗದೀಶ್ ಹೋಗೋ ಥರ ಆಯಿತು ಮಾನಸ ಅವ್ರ ಜಗಳದಲ್ಲಿ. ಸೊ ಅವ್ರು ಬಂದ್ಬಿಟ್ಟು ಈಗ ಬ್ಲ್ಯಾಕ್ ಹಾರ್ಟ್ ಕೊಡೋದು ಮನೇಲಿರುವಂತಹ ಕಂಟೆಸ್ಟೆಂಟ್ಸಿಗೆ, ಇದು ಎಷ್ಟರ ಮಟ್ಟಿಗೆ ಪೂರಕ, ಮುಂದಿನ ಆಟಕ್ಕೆ ಎಷ್ಟರ ಮಟ್ಟಿಗೆ ಪೂರಕ ಅಂತ ನಾನು ಹೇಳ್ತಿರೋದಷ್ಟೇ. ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಈಗ ಬೇರೆಯವ್ರಿಗೂ ಕೂಡ ಬ್ಲ್ಯಾಕ್ ಹಾರ್ಟ್ ಬಂದಿರಬಹುದು. ಈ ಪ್ರೋಮೋದಲ್ಲಿ ತೋರಿಸಿರೋದು ಮಂಜು ಅವರಿಗೆ ಮಾತ್ರ. ಬಟ್ ವಾಟ್ ಈಸ್ ದ ಪಾಯಿಂಟ್? ಆ್ಯಂಡ್ ಅಗೇನ್ ಮಂಜು ಅವರು ಯಾಕೆ, ಕೆಲವೊಬ್ಬರೆಲ್ಲ ನೀವು ಕೇಳ್ತಾ ಇದ್ರಲ್ಲ 4-5 ವಾರದಿಂದ ಮಂಜು ಸೈಲೆಂಟ್ ಆಗಿದ್ದಾನೆ ಅನ್ನೋದಕ್ಕೆ ಉತ್ತರ ಸಿಕ್ತಾ ಅಂತ ಕೂಡ ಕೇಳಿದ್ದಾರೆ. ಅಫ್ಕೋರ್ಸ್ ಉತ್ತರ ಸಿಕ್ಕಿರಲೇಬೇಕಲ್ವಾ. ಮೊದಲಿದ್ದ ಮಂಜು ಅಥವಾ ಏನೋ ಒಂದು ಅಗ್ರೆಸಿವ್ ಆಗಿ ಆಟದ ಒಂದು ಭರದಲ್ಲಿ ಹೆಂಗೆ ಬೇಕಾದರೂ ಆಟ ಆಡ್ತಿದ್ದಂತಹ ಮಂಜು, ಅಫ್ಕೋರ್ಸ್ ಅದರಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಇತ್ತು, ಎಂಗೇಜಿಂಗ್ ಅನ್ನಿಸ್ಕೊಳ್ಳೋದಕ್ಕೆ ಕಾರಣನೇ ಈ ಸೀಸನ್ ಮಂಜು ಅವರ ಆಟ. ಅದನ್ನು ಅಲ್ಲಗಳೆಯುವಂತಿಲ್ಲ, ಆಯಿತಾ. ಸೊ ಈಗ ಅವ್ರು ಬದಲಾಗಿದ್ದಾರೆ ಅಂದರೆ ಯಾವಾಗ ಬೇಕೋ, ಎಲ್ಲಿ ಪಾಯಿಂಟ್ ಇರುತ್ತೋ ಅವಾಗ ಮಾತ್ರ ಮಾತಾಡ್ತಾರೆ. ಯಾವ ಟೈಮಲ್ಲಿ ವಾಯ್ಸ್ ರೈಸ್ ಮಾಡಬೇಕೋ ಅಲ್ಲಿ ಮಾತ್ರ ವಾಯ್ಸ್ ರೈಸ್ ಮಾಡ್ತಾರೆ. ಎಲ್ಲಿ ಕಾಣಿಸ್ಕೋಬೇಕೋ ಅಲ್ಲಿ ಮಾತ್ರ ಕಾಣಿಸ್ಕೋತಾರೆ. ಅಂತಂದರೆ ಅವರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಲ್ವಾ. ಈಗ ಹಾಗಾದರೆ ಈಗ ಜಗಳ ಆಡ್ಕೊಂಡು ಗಲಾಟೆ ಮಾಡಿಕೊಂಡು ಮನೇಲಿರುವಂತಹ ಕಂಟೆಸ್ಟೆಂಟ್ಸ್ಗಳೆಲ್ಲ ಇವರನ್ನು ದ್ವೇಷ ಮಾಡ್ಕೊಂಡಿರ್ಬೇಕಿತ್ತು. ಹಾಗಾದರೆ ರಜತ್ ಅವ್ರ ಜೊತೆಗೆ ನಿನ್ನೆ ಒಂದು ಜಗಳ ಆಯ್ತಲ್ಲ ಈಗ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ, ಅದು ಕೂಡ ಇಲ್ಲಿ ನಾವು ಆ ವಿಷಯನ ತಗೊಂಡು ಕೂಡ ನಾವು ಮಾತಾಡ್ಬೋದು. ಇನ್ಫ್ಯಾಕ್ಟ್ ಈಗ ಆ ಥರ ಇದ್ದಿದ್ದರೆ ರಜತ್ಗೆಲ್ಲ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಬರೀ ಗಲಾಟೆನೇ ಆಗಿರೋದು. ಇನ್ಫ್ಯಾಕ್ಟ್ ರಜತ್ ಮತ್ತು ಮಂಜಣ್ಣ ಇಬ್ಬರು ಹೊಡ್ಕೊಂಡು ಈಗ ಹೊರಗಡೆ ಹೋಗಿರ್ಬೇಕಾಗಿತ್ತು ಆ್ಯಕ್ಚುಲಿ. ಮಂಜು ಯಾರನ್ನು ಫಸ್ಟ್ ಇದ್ದ ರೀತಿಯಲ್ಲೇ ಈ ಒಂದು 6 ವೀಕಿಂದ ಇರ್ತಿದ್ದಿದ್ರೆ, ಅವ್ರು ಹೇಳ್ತಿರೋದಿನ 50 ದಿನ ಆದಮೇಲಿಂದ ನಾನು ಹಂಗೆ ನೋಡಿದ್ದೀನಿ ಬರೀ ಆ ಥರನೇ ಹೇಳಿದ್ರಲ್ವ ರಜತ್ ಅವರು. ಸೊ ಹಿಂಗೆ ಆಟ ಆಡಿತಿದ್ರೆ ಬಹುಶಃ ಈಗ ಮನವರಿಕೆ ಆಗಿರುತ್ತೆ ಮನೇಲಿರುವಂತಹ ಕಂಟೆಸ್ಟೆಂಟ್ಸಿಗೆ. ಮಂಜು ಫಾರ್ ಎಕ್ಸಾಂಪಲ್, ಅವರಿಗೆ
ಹೊರಗಡೆಯಿಂದ ತುಂಬಾ ಹಾರ್ಷಾಗಿ ಕಾಣಬಹುದು, ಬಟ್ ಒಳಗಡೆ ತುಂಬ ಸಾಫ್ಟ್ ಹಾರ್ಟೆಡ್ ಅಂತ ತುಂಬ ಸಲ ಅನಿಸಿದೆ, ಬೇರೆ ಬೇರೆ ವಿಷಯಕ್ಕೆ ಅನಿಸಿದೆ. ಈಗ ಅವರು ಮೋಕ್ಷಿತಾ ಮತ್ತು ಗೌತಮ್ ಇವರಿಗೆ ಎಮೋಷನಲಿ ಕನೆಕ್ಟ್ ಆಗಿರುವಂತಹ ವಿಚಾರ ಆಗಿರಬಹುದು, ಅಥವಾ ಹೊರಗಡೆ ಅವರ ತಂಗಿಯರಿಗೆ ಆ್ಯಕ್ಚುಲಿ ಅವ್ರೇನು ತಂಗಿಯರ ಜೊತೆಗೆ ಇರುವಂತಹ ವಿಧಾನ ಆಗಿರಬಹುದು, ಅದನ್ನು ನೋಡುವಾಗಲೇ ಗೊತ್ತಾಗುತ್ತೆ ಮನುಷ್ಯ ಹೊರಗಡೆಯಿಂದ ಹಾರ್ಶ್ ಬಟ್ ಒಳಗಡೆ ಸಾಫ್ಟ್ ಇದ್ದಾರೆ ಅಂತ. ಬಟ್ ಅದನ್ನೇ ನೀವು ಟಾರ್ಗೆಟ್ ಮಾಡಿ ನೀವು ಹಂಗಿರಬೇಕಿತ್ತು ಅಂತಂದರೆ ಹಂಗೆ ಇದ್ದಿದ್ದಕ್ಕೇ ಇವಾಗ ಎಲ್ಲರೂ ಬಂದುಬಿಟ್ಟು ಹೊರಗಡೆ ಯಾರೆಲ್ಲ ಎಲಿಮಿನೇಟ್ ಆಗಿದ್ರೋ ಅವರೆಲ್ಲ ಬಂದು ಬ್ಲ್ಯಾಕ್ ಹಾರ್ಟ್ ಕೊಡ್ತಾ ಇರೋದು. ಅಂದರೆ ಮನೆ ಒಳಗಿನ ವಾತಾವರಣನೇ ಹಾಳಾಗೋಗಿರೋದಲ್ವ ಆ ಥರ ಇರ್ತಿದ್ದಿದ್ರೆ. ಸೊ ಈಗ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ರಜತ್ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಈಗ ರಂಜಿತ್ ಹೋದರು, ಯಾರಿಗೊಬ್ಬರಿಗೆ ದುಡ್ಬಿಟ್ಟು ಹೊರಗಡೆ ಹೋದರು, ಬಟ್ ಈಗ ರಂಜಿತ್ ಪ್ಲೇಸ್ನ ರಜತ್ ರೀಪ್ಲೇಸ್ ಮಾಡಿದ್ದಾರೆ ಅಷ್ಟೇ. ತ್ರಿವಿಕ್ರಮ್ ಅವ್ರ ಜೊತೆಗೆ ರಂಜಿತ್ ಯಾವ ರೀತಿ ಇದ್ರೋ ಆ ಜಾಗವನ್ನು ರಜತ್ ತುಂಬಿದ್ದಾರೆ. ರಜತ್ ಆ್ಯಕ್ಚುಲಿ ಬಂದಿದ್ದೇನಂತ ಅಂದ್ಕೊಂಡು ನಾನಿಲ್ಲಿ ಎಲ್ರೂ ಹೊರಗಡೆ ತೆಗೆದೇ ಹೋಗೋದು ನಾನು ಅಂತ, ಇಲ್ಲಿ ಗೆದ್ದುಬಿಟ್ಟೆ ಹೋಗೋದು, ಎಲ್ರದ್ದು ಕೊಬ್ಬಿಳಿಸೇ ಹೋಗೋದು ಅಂತೆಲ್ಲ ಹೇಳ್ಕೊಂಡು ಬಂದಿದ್ದಲ್ವಾ. ಈಗ ರಂಜಿತ್ ಪ್ಲೇಸ್ನ ನೀವು ಯಾಕೆ ರೀಪ್ಲೇಸ್ ಮಾಡಿದ್ದೀರಾ ಹಾಗಾದರೆ ಅಲ್ವಾ? ಅಲ್ಲಿ ಫೇವರಿಸಮ್ ಕಾಣುತ್ತಲ್ವಾ. ಅದು ಬಿಟ್ಟು ಈಗ ಎಲ್ಲರೂ ಪ್ರತಿಯೊಬ್ಬರು ಮಂಜುನ ಟಾರ್ಗೆಟ್ ಮಾಡೋದು. ಇನ್ಫ್ಯಾಕ್ಟ್ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈಗ ನಿನ್ನೆ ಲಾಸ್ಟ್ ವೀಕ್ ಆಗಿರಬಹುದು, ಟಿಕೆಟ್ ಟು ಫಿನಾಲೆ ಆ ಒಂದು ಸರಣಿ ಟಾಸ್ಕ್ಗಳ ವಿಷಯ ಆಗಿರಬಹುದು, ಎಲ್ಲ ಪ್ರೋಮೋದಲ್ಲೂ ಮಂಜು ಇದ್ದಾರೆ. ಈಗ ಲಾಸ್ಟ್ ಟೈಮ್ ಈ ವಿನಯ್ ಅವರು ಎಲ್ಲ ಪ್ರೋಮೋದಲ್ಲೂ ಇರ್ತಾ ಇದ್ರಲ್ಲ, ವಿನಯ್ ಮತ್ತು ಸಂಗೀತ ಅವ್ರ ಜಗಳ. ಆ ರೀತಿ ಹೈಲೈಟ್ ಆಫ್ ದ ಲೈಕ್ ಅಂದರೆ ಬಿಗ್ ಬಾಸ್ 10 ಯಾರು ಅಂತಂದರೆ ಈಗ ವಿನಯ್ ಮತ್ತು ಸಂಗೀತ ಅವ್ರ ಹೆಸರನ್ನು ಹೇಳ್ಬೋದಾಗಿತ್ತು. ಬಟ್ ಗೆಲುವು ಕೊಟ್ಟಿದ್ದು ಬೇರೆಯವ್ರಿಗೆ, ಅದೊಂಥರ ಆಶ್ಚರ್ಯ ಆಗಿತ್ತು. ಏನು ಸಡನ್ನಾಗಿ ಇಲ್ಲಪ್ಪ ಫೀನಿಕ್ಸ್ ಥರ ಎಲ್ಲೂ ಇದು ಔಟ್ ಆಫ್ ಸಿಲೆಬಸ್ ಥರ ಆ್ಯಕ್ಚುಲಿ ಬಂದಿದ್ದು. ಯಾರು ವಿನ್ನರ್ ಆಗಿರಬಹುದು, ರನ್ನರ್ ಆಗಿರಬಹುದು, ಅದೇನೇ ಇರಬಹುದು, ಅದು ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ, ಅದು ಬೇರೆ ವಿಷಯ. ಸಡನ್ನಾಗಿ ಅಂದರೆ ಎಲ್ಲಪ್ಪ ಅಂದರೆ ಡಿಸರ್ವಿಂಗ್ ಇದ್ದರೂ ಇಲ್ಲ ಅಂತಲ್ಲ, ಬಟ್ ಯಾರು ವಿನ್ ಆದರೂ ಯಾರು ರನ್ನರ್ ಅಪ್ ಆದರೂ ಡಿಸರ್ವಿಂಗ್ ಇದ್ದರೂ ಇಲ್ಲ ಅಂತಲ್ಲ. ಬಟ್ ಆದರೆ ಇಡೀ ಸೀಸನ್ ಕೇವಲ ವಿನಯ್ ಮತ್ತು ಸಂಗೀತ ಅವ್ರ ಮೇಲೇ, ಅವ್ರು ಕೊಡ್ತಾ ಇದ್ದಂತಹ ಕಂಟೆಂಟ್ ಮೇಲೇ ಓಡಿದೆ ಅಂತಂದರೆ ಯಾರೂ ಅದನ್ನು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲ ಒಪ್ಕೊಳ್ಳೇಬೇಕಾಗುತ್ತೆ. ಅದೇ ರೀತಿಗೆ ಮಂಜು ಅವರು ಪ್ರತಿ ಪ್ರೋಮೋದಲ್ಲೂ ಮಂಜು ಇರ್ತಾರೆ, ಯಾವಾಗ ಮಂಜು ಇಲ್ಲ. ಹಾಗಾದರೆ ಮಂಜು ಅವರಿಂದನೇ ಒಂದು ಎಂಗೇಜಿಂಗ್ ಅಂತ ಅನ್ನಿಸ್ಕೊಂಡಿರೋದಕ್ಕೆ ಪ್ರಮುಖ ಕಾರಣ ಕೂಡ ಮಂಜುನೇ ಮೇಜರ್ ಆಗಿ. ರಜತ್ ಅವರು ಬಂದೀಗ ಒಳ್ಳೆ ರೌಡಿಸಮ್ ರೀತಿಯಲ್ಲಿ ಅವ್ರು ಮಾತಾಡಿಕೊಂಡು ದುಡ್ಕೊಂಡು ಗುದ್ದಾಡಿಕೊಂಡು ಅವರಿಗೆ ಲೈಕ್ ಅಂದರೆ ಅವರು ಸಾರಿ ಕೇಳಿಬಿಟ್ಟು ಧನರಾಜ್ ಅವ್ರ ಹತ್ರ ನಾನು ಇವಾಗ ಬದಲಾಗಿದ್ದೀನಿ, ನಾವಿಬ್ಬರು ಸರಿ ಆಗೋಣ ಅನ್ನುವಂತಹ ಒಂದು ಅವಕಾಶ ಅವರಿಗೆ ಕೊಡಬೇಕಂತೆ, ಅದನ್ನು ಒಪ್ಕೋಬೇಕಂತೆ ಮನೇಲಿರುವಂತಹ ಕಂಟೆಸ್ಟೆಂಟ್ಸ್. ಧನರಾಜ್ ಆಗಿದ್ದಾಗ ಒಪ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಆಗಿದೆ ಹೇಳಬೇಕು ಅಂತಂದರೆ ಅಲ್ವಾ. ಅವರು ತಪ್ಪು ಮಾಡಿದ್ರಲ್ವ, ಹಾಗಾದರೆ ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಸಿಕ್ಕಾಪಟ್ಟೆ ಇದೆ. ಬಟ್ ಧನರಾಜಿಗೆ ದುಡಿದ್ರು, ಅದು ತಪ್ಪು ಅಂತ ಅನ್ನಿಸ್ತು, ಅದನ್ನು ಸಾರಿ ಕೇಳಿಬಿಟ್ಟು ಅದನ್ನು ಧನರಾಜ್ ಅವರು ಒಪ್ಕೊಂಡ್ರು, ಇಡೀ ಮನೆ ಕೂಡ ಅದನ್ನು ಒಪ್ಕೊಂಡ್ರು. ಪರವಾಗಿಲ್ಲ ಬಿಡು, ಹೀಟ್ ಆಫ್ ದ ಮೂಮೆಂಟಲ್ಲಿ ಆಯಿತು ಅಂತ. ಈಗ ಒಬ್ಬ ಮನುಷ್ಯ ಬದಲಾಗಿದ್ದಾನೆ ಅಂದಾಗ ಇಲ್ಲ ನೀವು ಮೊದಲಿದ್ದಂಗೆ ಇರಬೇಕು ಅಂದರೆ ಅದಕ್ಕೆ ಏನರ್ಥ ಇದೆ? ಸೊ ಬಂದವರೆಲ್ಲ ಈಗ ಬಂದು ಎಲಿಮಿನೇಟ್ ಆದವರು ಮಂಜು ಅವ್ರನ್ನ ಟಾರ್ಗೆಟ್ ಮಾಡಿ ಬ್ಲ್ಯಾಕ್ ಹಾರ್ಟ್ ಕೊಟ್ಟಿದ್ದಾರೆ. ಅದು ಇಟ್ ಈಸ್ ನಾಟ್ ರಿಲೆವೆಂಟ್. ಫಸ್ಟ್ ಆಫ್ ಆಲ್ ಈಗ ಮುಂದಿನ ಆಟಕ್ಕೆ ರಿಲೆವೆಂಟೇ ಅಲ್ಲ, ನೀವೇ ಹೈಲೈಟ್ ಮಾಡ್ತಾ ಇದ್ದೀರ ಅಷ್ಟೇ ಒಬ್ಬ ಕಂಟೆಸ್ಟೆಂಟ್ನ ಒಳಗಡೆ ಬಂದು. ಆ್ಯಂಡ್ ಅಗೇನ್ ಶಿಶಿರ್ ಅವರು ಕೊಟ್ಟಿದ್ದು ಅಫ್ಕೋರ್ಸ್ ಅದರಲ್ಲಿ ಪಾಯಿಂಟ್ ಇದೆ. ಮಂಜು ಅವರು ಆ ಥರ ಮಾಡಬಾರ್ದಾಗಿತ್ತು, ಎತ್ತು ಬಿಸಾಕಿದ್ದು ತಪ್ಪು. ಅದು ಶಿಶಿರ್ ಅವ್ರನ್ನ ಎತ್ತು ಬಿಸಾಕಬಾರ್ದಾಗಿತ್ತು, ಅದು ಮಾಡಿದ್ದು ರಾಂಗೇನೆ. ಅದಕ್ಕೋಸ್ಕರ ಅವರು ಬ್ಲ್ಯಾಕ್ ಹಾರ್ಟ್ ಕೊಟ್ಟಿದ್ದಾರೆ. ಬಟ್ ಶಿಶಿರ್ ಅವರಿಗೆ ಮಂಜು ಮೇಲೆ ಇರುವಂತಹ ಒಂದು ಗೌರವ ಎಲ್ಲೂ ಕೂಡ ಕಡಿಮೆ ಆಗಿಲ್ಲ, ಆ ವಿಷಯಕ್ಕೆ ಬೇಜಾರಾಗಿದೆ ಅಷ್ಟೇ. ಸೊ ಇನ್ನು ಅದು ಬಿಟ್ಟರೆ ಗೋಲ್ಡ್ ಸುರೇಶ್ ಅವರು ಬ್ಲ್ಯಾಕ್ ಹಾರ್ಟ್ನ ಗೌತಮಿ ಅವರು ಕೊಟ್ಟಿದ್ದಾರೆ. ಮನೇಲಿ ಎಷ್ಟೊಂದು ವಿಷಯ ನಡೆದಿದೆ. ರಜತ್ ಅವರು ಏನೋ ಕೆಟ್ಟ ಮಾತೆಲ್ಲ ಬೈದಿದ್ರು, ಆ್ಯಕ್ಚುಲಿ ಅದು ಯಾವುದೂ ತಲೆಯಲ್ಲಿ ಇಟ್ಕೊಂಡಿಲ್ಲ ಅವರು. ಗೌತಮಿ ಅವರು ಅದೇನೋ ಉಪ್ಪಿನಕಾಯಿ ವಿಷಯಕ್ಕೆ ಅದೇನೋ ಒಂದು ವಿಷಯ ಎತ್ತಿದ್ದು ಅವರಿಗೆ ಅದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಓಕೆ, ಅವ್ರೇನೋ ಸಿಕ್ಕಾಪಟ್ಟೆ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಗೋಲ್ಡ್ ಸುರೇಶ್ ಅವರು, ಹಣಕಾಸಿನ ವ್ಯವಹಾರದಲ್ಲಿರಬಹುದು ಅಥವಾ ಬೇರೆ ಬೇರೆ ವಿಷಯಕ್ಕೆ. ಅವ್ರಿಗಿಂದು ಊಟದ ಸಮಸ್ಯೆ ಅಂತ, ಊಟದ ವಿಷಯ ಅಂತ ಬಂದಾಗ ಅವ್ರಿಗೆ ಎಮೋಷನಲ್ ಆಗಿರಬಹುದು, ಅವ್ರದ್ದೇ ಆದಂತಹ ರೀಸನ್ ಕೊಟ್ಟಿದ್ದಾರೆ. ಇನ್ನು ಅದು ಬಿಟ್ಟರೆ ಕೆಲವೊಬ್ಬರು ರಂಜಿತ್ ಮತ್ತು ತ್ರಿವಿಕ್ರಮದ ಎಕ್ಸ್ಪೆಕ್ಟೆಡ್ ಗೋಲ್ಡ್ ಹಾರ್ಟ್ ಕೊಟ್ಟಿದ್ದಾರೆ, ಆ ಥರದ್ದೆಲ್ಲ. ಬಟ್ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಒಂದು ಪಾಸಿಟಿವಿಟಿಯನ್ನು ಇಂಪ್ಲಾಂಟ್ ಮಾಡ್ದೇನೆ ಸುಮ್ಮನೆ ಈ ಥರದೊಂದು ಪ್ರಕ್ರಿಯೆ ಎಲ್ಲ ಕೊಟ್ಟು ಅದೇ ಗೊತ್ತಾಗ್ತಿದ್ದಿಲ್ಲ. ಇನ್ಫ್ಯಾಕ್ಟ್ ನೆನ್ನೆ ಎಪಿಸೋಡಲ್ಲೇ ಏನೂ ಇರಲಿಲ್ಲ ಬಿಗ್ ಬಾಸ್ ಎಪಿಸೋಡಲ್ಲಿ. ಈಗ ಏನಾದರೂ ಒಂದು ಸುಮ್ಮನೆ ಕಂಟೆಂಟ್ ಏನಾದರೂ ಕ್ರಿಯೇಟ್ ಮಾಡಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೋ ಥರ ಮಾಡಿ, ಅಟ್ಲೀಸ್ಟ್ ಇದನ್ನಾದರೂ ನೋಡಲಿ, ಇವತ್ತಿನ ಎಪಿಸೋಡಲ್ಲಿ ಅನ್ನೋದಾರ ನೋಡಲಿ ಅನ್ನೋ ಥರ ಏನಾದರೂ ಸುಮ್ಮನೆ ಇದು ಮಾಡಿದ್ದಾರೆ. ಮೇಡಪ್ ಎಪಿಸೋಡ್ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ನಿಮಗೆ ಈ ಒಂದು ಎಪಿಸೋಡ್ನ ಪ್ರೋಮೋ ನೋಡುವಾಗ, ಇವತ್ತು ಬರುತ್ತೆ ಈ ಎಪಿಸೋಡು, ಈ ಪ್ರೋಮೋ ನೋಡಿದಾಗ ಆ್ಯಕ್ಚುಲಿ ನೆನಪಿನ ಮೂಟೆ ಹೊತ್ಕೊಂಡು ಒಳಗಡೆ ಬಂದಿರುವಂತಹ ಕಂಟೆಸ್ಟೆಂಟ್ಸ್ ಅಂತ ಹೇಳ್ತಾರೆ. ಇವರಿಲ್ಲ, ಇನ್ನೂ ಆ ದ್ವೇಷನೇ ಇಟ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಒಳಗಡೆ. ಸೀರಿಯಸ್ಲಿ ಹಂಸ ಅವರಿಗೆ ಈಗ ಡೈರೆಕ್ಟಾಗಿ ಏನೆಲ್ಲ ಕೆಟ್ಟ ಮಾತೆಲ್ಲ ಬೈದರು ಯಾರು ಜಗದೀಶ್ ಅವರು. ಅದಾಗಾದರೆ ಮನಸ್ಸಲ್ಲಿಲ್ವಾ ಅಥವಾ ಈಗ ಆಪರ್ಚುನಿಟಿ ಸಿಕ್ಕಿಲ್ವಾ? ಈ ಮಂಜು ಅವರು ಯಾವ ಕಾರಣಕ್ಕೆ ಅವರು ಬ್ಲ್ಯಾಕ್ ಹಾರ್ಟ್ ಕೊಟ್ಟರೆ ಗೊತ್ತಿಲ್ಲ. ರೀಸನ್ಸ್ ಎಲ್ಲ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ, ಮತ್ತು ನೋಡಬೇಕಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿ ಇರುತ್ತೆ ಅಂತ. ಅದು ಬಿಟ್ಟರೆ ಇನ್ನು ಜಗದೀಶ್ ಅವರು ಒಳಗಡೆ ಬರಬೇಕು, ಐಶ್ವರ್ಯ ಅವರು ಬರಬೇಕು, ಸಾಕಷ್ಟು ಜನ ಇನ್ನೂ ಒಳಗಡೆ ಬರಲಿಕ್ಕಿದೆ. ಈಗ ಯಾವುದೋ ಒಂದು ಬೇಡದೇ ಇರೋ ರೀಸನ್ಗೆ ಹೊರ ಕಳಿಸಿದ್ರಲ್ವ ರಂಜಿತ್ ಮತ್ತು ಇವರನ್ನು, ಜಗದೀಶ್ ಅವರನ್ನು. ರಂಜಿತ್ ಅವರು ಒಳಗಡೆ ಬಂದಿದ್ದಾರೆ. ಸೊ ಬಹುಶಃ
ಜಗದೀಶ್ ಅವರು ಬರಬಹುದೇನೋ ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡಬೇಕಷ್ಟೇ. ಸೊ ಸ್ನೇಹಿತರೆ, ನಿಮಗೆ ಈ ಪ್ರೋಮೋ ನೋಡಿದಾಗ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.